ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರದಿಂದ ಸಾಧ್ಯವಾಗದ ಉಚಿತ ಹೃದಯ ಚಿಕಿತ್ಸಾ ಘಟಕ ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಸಂಸ್ಥೆಯಲ್ಲಿ ಕಡಿಮೆ ಅವಧಿಯಲ್ಲಿ ಮಾಡಿರುವುದು ಒಂದು ಪವಾಡ. ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್. ಅನ್ನದಾತರಿಗೆ ಕೃಷಿ ಪಾಠ ಹೇಳಿಕೊಟ್ಟ ಜಿಕೆವಿಕೆ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಅಗ್ರಿ ಬಿಎಸ್ಸಿ ವಿದ್ಯಾರ್ಥಿಗಳು. ದೇಶಕ್ಕೆ ಸೈನಿಕರು, ರೈತರು ಎಷ್ಟು ಮುಖ್ಯವೋ ಕರುನಾಡಿಗೆ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಅಷ್ಟೇ ಮುಖ್ಯ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ. ಹೊಸ ವರ್ಷದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಪೊಲೀಸರ ಬಿಗಿ ಭದ್ರತೆ. ವಾರ್ತೆಗಳ ವಿವರ. ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿ ಲೋಕಾರ್ಪಣೆಗೊಂಡ ಹೃದಯ ಶಸ್ತ್ರಚಿಕಿತ್ಸೆಗಳ ಸೌಲಭ್ಯವು ಜಾಗತಿಕ ಮಟ್ಟದಲ್ಲಿ ಮನುಕುಲಕ್ಕೆ ನೀಡಿದ ಮಹಾನ್ ಉಡುಗೊರೆಯಾಗಿದೆ. ಎಲ್ಲಾ ರೀತಿಯ ಬೆಂಬಲವಿದ್ದು ಎಷ್ಟೇ ಶ್ರಮ ವಹಿಸಿದ್ರು ಸರ್ಕಾರವು ಮಾಡಲಾಗದ ಅದ್ಭುತ ಕಾರ್ಯವನ್ನು ಇಲ್ಲಿ ಅತ್ಯಲ್ಪ ಕಾಲದಲ್ಲಿ ಮಾಡಿ ಯಶಸ್ವಿಗೊಳಿಸಿರುವುದು ನಿಜಕ್ಕೂ ಪವಾಡವೇ ಆಗಿದೆ. ಇಂತಹ ಸೌಲಭ್ಯಗಳು ಎಲ್ಲಾ ಕಡೆಯಲ್ಲೂ ಲಭ್ಯವಾಗಬೇಕು. ಅದಕ್ಕೆ ಬೇಕಾಗುವ ಸಂಪೂರ್ಣ ಸಹಕಾರ ರಾಜ್ಯ ಸರ್ಕಾರದಿಂದ ದೊರೆಯುತ್ತದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದ ಶ್ರೀ ಸತ್ಯಸಾಯಿ ಪ್ರೇಮಾಮೃತಂ ಸಭಾಭವನದಲ್ಲಿ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಬೋಧನಾ ಆಸ್ಪತ್ರೆಯಾದ ಶ್ರೀ ಸತ್ಯಸಾಯಿ ಸರಳ ಸ್ಮಾರಕ ವೈದ್ಯಾಲಯದಲ್ಲಿ ವಯಸ್ಕರ ಹೃದಯ ಶಸ್ತ್ರಚಿಕಿತ್ಸೆ, ತೆರೆದ ಹೃದಯ ಶಸ್ತ್ರಚಿಕಿತ್ಸೆ, ಹೃದಯನಾಳ ಜೋಡಣೆ, ಆಂಜಿಯೋಗ್ರಾಮ್ ಮೊದಲಾದ ಉಚಿತ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಶಿಕ್ಷಣ, ಪೌಷ್ಟಿಕತೆ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮಾನವೀಯ ಅಂತಃಕರಣದ ಮಿಡಿತವನ್ನು ಕ್ರಿಯಾತ್ಮಕವಾಗಿ ಪ್ರಪಂಚದಾದ್ಯಂತ ಅನುಷ್ಠಾನಗೊಳಿಸುತ್ತಿರುವ ಸದ್ಗುರು ಡಾಕ್ಟರ್ ಮಧುಸೂದನ ಸಾಯಿ ಅವರು ವೈದ್ಯಕೀಯ ಕ್ಷೇತ್ರದ ಸೇವಾ ಹಾದಿಯಲ್ಲಿ ಇನ್ನೊಂದು ಮೈಲುಗಲ್ಲನ್ನು ಕ್ರಮಿಸಿದ್ದಾರೆ. ಪ್ರಸ್ತುತ ಶ್ರೀ ಸಾಮಾನ್ಯರಿಗೆ ಎಟಕದ ಅತ್ಯಂತ ದುಬಾರಿಯಾದ ಹೃದಯ ಶಸ್ತ್ರಚಿಕಿತ್ಸೆಯನ್ನು ತಮ್ಮ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಮೂಲಕ ಉಚಿತವಾಗಿ ದೊರೆಯುವಂತೆ ಮಾಡಿರುವುದು ಶ್ಲಾಘನೀಯ ಎಂದರು. ಅಲ್ಲಿ ಎಲ್ಲ ಶ್ರೇಷ್ಠವಾದ ಸರ್ವಿಸಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲ ನಮಗೆ ಜನರಿಗೆ ಚಿಕ್ಕಬಳ್ಳಾಪುರ, ಬೆಂಗಳೂರಿನಿಂದ ಎಷ್ಟೋ ಸಮೀಪ ಇದ್ರೂ ಸಹಿತ ವ್ಯವಸ್ಥೆಗಳಿರಲಿಲ್ಲ, ಅನುಕೂಲತೆಗಳಿರಲಿಲ್ಲ. ಅಂಥ ಅದ್ಭುತವಾದ ಅನುಕೂಲತೆಯನ್ನು ಸೃಷ್ಟಿ ಮಾಡಿದ್ದೀರಿ. ಈಗ ಇಲ್ಲಿವರೆಗೆ ಈ ಚಿಕ್ಕಬಳ್ಳಾಪುರ ಪ್ರದೇಶದಿಂದ ಬೆಂಗಳೂರಿಗೆ ಹೋಗ್ತಿದ್ರು ಎಲ್ಲರೂ. ಈಗ ನೀವು ಇಂಥ ಅದ್ಭುತವನ್ನು ಸೃಷ್ಟಿ ಮಾಡಿದ್ದೀರಿ, ಲೋಕಾರ್ಪಣೆ ಮಾಡಿದ್ದೀರಿ. ಇವತ್ತಿನಿಂದ ಬೆಂಗಳೂರಿನವರು ನಿಮ್ಮ ಮುದ್ದೇನಹಳ್ಳಿ ಪೂಜ್ಯ ಮಧುಸೂದನ ಸಾಯಿ ಆಸ್ಪತ್ರೆ ಕಡೆ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಭವ್ಯವಾದ ಕಾಣಿಕೆಯನ್ನು ತಾವು 2024ಕ್ಕೆ ಕೊಟ್ಟಿದ್ದೀರಿ. 2024 ಈ ಪ್ರದೇಶದ ಅದ್ಭುತ ಬೆಳವಣಿಗೆಗೆ ಕಾರಣ ಆಗಲಿ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ಸದ್ಗುರು ಡಾಕ್ಟರ್ ಮಧುಸೂದನ ಸಾಯಿ ಮಾತನಾಡಿ, ಮನುಕುಲದ ಉದ್ಧಾರದ ಹಾದಿಯಲ್ಲಿ ಅನೇಕ ಮಂದಿ ತಮ್ಮ ವಿರಾಟ ಕಾರ್ಯಕ್ಕೆ ಕೈಜೋಡಿಸಿ ಅದರ ಯಶಸ್ವಿಗೆ ಕಾರಣ ಆಗಿದ್ದಾರೆ. ಸರ್ಕಾರದ ಭಾಗವಾಗಿರುವ ಸಚಿವರು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡುವ ಕಾಲದಲ್ಲಿ ಎದುರಾದ ಕಾನೂನು ತೊಡಕುಗಳನ್ನು ನಿವಾರಿಸಿ ಅನುಕೂಲ ಮಾಡಿದ್ದಾರೆ. ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಾಗ ಯಾವಾಗಲೂ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆಂದು ಸ್ಮರಿಸಿದರು. That this gift, as was mentioned by the Honorable Minister, was given to the people of this world on the New Year day. And when we give gifts, we don't charge anything, do we? Gift is always given free out of love. So how can we charge for any services when we are giving a gift to the world?
And this is the gift that is given on this new year to the people in the spirit of one world, one family, that they are all our family. Whether they can afford or not, they all deserve good health care. ಕಾರ್ಯಕ್ರಮದಲ್ಲಿ ಸದ್ಗುರುಗಳೊಂದಿಗೆ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಬಿಎನ್ ನರಸಿಂಹಮೂರ್ತಿ, ಬೆಂಗಳೂರಿನ ಜಯದೇವ ಹೃದಯ ವೈದ್ಯಾಲಯದ ಪ್ರೊಫೆಸರ್ ಪ್ರಸನ್ನ ಕುಮಾರ್, ರಾಷ್ಟ್ರೀಯ ಹೃದಯ ಸ್ವಾಸ್ಥ್ಯ ಕೇಂದ್ರದ ಪ್ರೊಫೆಸರ್ ಕೃಷ್ಣ ಅಯ್ಯರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಹೌದು, ಇಲ್ಲಿ ನೀವು ನೋಡುತ್ತಿರುವುದು ಹಚ್ಚ ಹಸಿರಾಗಿರುವ ಗಿಡ, ಪೈರು, ಹೂವಿನ ಬೆಳೆ ಎಲ್ಲವೂ ಬೆಳೆದಿದ್ದು ನಮ್ಮಂತಹ ಅನುಭವಿ ರೈತರಲ್ಲ, ಇನ್ನು ಕಾಲೇಜು ಕಲಿಯುತ್ತಿರುವ ವಿದ್ಯಾರ್ಥಿಗಳು. ಇವರೆಲ್ಲರೂ ಬೆಂಗಳೂರು ಜಿಕೆವಿಕೆ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ಫೈನಲ್ ಅಗ್ರಿ BSc ವಿದ್ಯಾರ್ಥಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜುವಾರದಲ್ಲಿ ಗ್ರಾಮೀಣ ಕೃಷಿ ವಿಧಾನದ ಅನುಭವ ಪಾಠವನ್ನ ಕಲಿಯಲು ಬಂದಿರುವ ವಿದ್ಯಾರ್ಥಿಗಳು 3 ತಿಂಗಳ ಈ ಅನುಭವ ಪಾಠದಲ್ಲಿ ಕೃಷಿ ತಂತ್ರಜ್ಞಾನ, ಅಲ್ಪಾವಧಿ ಬೆಳೆಗಳು, ದೀರ್ಘಾವಧಿ ಬೆಳೆಗಳು, ಮಣ್ಣಿನ ಫಲವತ್ತತೆ, ನೀರಿನ ಬಳಕೆ ಬಗ್ಗೆ, ಆರೋಗ್ಯಕರ ಧಾನ್ಯಗಳು, ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆಯುವ ಬೆಳೆ ಮುಖ್ಯ ಕಸುಬು ವ್ಯವಸಾಯವಾಗಿದ್ರೆ ಅದರ ಜೊತೆಗೆ ಉಪಕಸುಬು ಮಾಡಿಕೊಂಡು ಹಣಕಾಸು ಸಂಪಾದನೆ ಮಾರ್ಗವನ್ನ, ತಿಳುವಳಿಕೆಯನ್ನ ರೈತರೊಟ್ಟಿಗಿದ್ದುಕೊಂಡು ಪ್ರಾಕ್ಟಿಕಲ್ ಆಗಿ ಬೋಧನಾ ವಿಧಾನದಲ್ಲಿ ಪಾಠ ಮಾಡಿದ್ದಾರೆ. ಅಜ್ವಾರ ಪಂಚಾಯಿತಿ ಉಪಾಧ್ಯಕ್ಷ ಧನುಷ್ ಸಹಕಾರ, ಗ್ರಾಮದ ಹಾಲಿನ ಡೈರಿ ಪ್ರಗತಿಪರ ರೈತರ ಸಹಕಾರ ಪಡೆದು 3 ತಿಂಗಳ ಕ್ಯಾಂಪ್ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ 3 ತಿಂಗಳ ಅವಧಿಯಲ್ಲಿ ತಾವಾಗಿಯೇ ಏನೇನು ಬೆಳೆದಿದ್ದಾರೆ, ಯಾರಿಗೆ ಯಾವ ಪಾಠವನ್ನ ಹೇಳಿಕೊಟ್ಟಿದ್ದಾರೆ, ಬಯಲು ಸೀಮೆ ರೈತರು ಬೆಳೆಯಬಹುದಾದ ಬೆಳೆಗಳೇನು ಅನ್ನೋದನ್ನ ವಿದ್ಯಾರ್ಥಿನಿ ಮಾನಸ ಗಂಗೋತ್ರಿ ಬಾಯಲ್ಲೇ ಕೇಳಿ. ನಾವು ಅಣಬೆ ಬೇಸಾಯದ ಬಗ್ಗೆ, ಅಜೋಲ್ಲಾ ಬಗ್ಗೆ ಮತ್ತು ಪಶು ತಪಾಸಣಾ ಶಿಬಿರ ಎಲ್ಲ ಏರ್ಪಾಡು ಮಾಡಿದ್ವಿ. ರೈತರಿಂದ ಒಳ್ಳೆ ಅನುಕೂಲ ಸಿಕ್ಕಿದೆ, ನಮಗೆ ಒಳ್ಳೆ ಸಹಕಾರ ಸಿಕ್ಕಿದೆ. ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಹಲವಾರು ವೆರೈಟಿಗಳು ಬೆಳೆಸಿದ್ದೀವಿ ಸರ್. ನಾವು ನೈಜರ್ ಆಗಲಿ, 4 ತಳಿಗಳ ಸೂರ್ಯಕಾಂತಿ, 2 ವೆರೈಟಿ ಗ್ರೌಂಡ್ ನಟ್ಟು, ಹಾಗೆ ವೆಜಿಟೇಬಲ್ ಸೆಕ್ಷನ್ ಅಂತ ಎಲ್ಲ ಮಾಡಿದ್ವಿ. ಚಿಕ್ಕ ಕೈತೋಟ ಮನೆ ಕೈತೋಟ ಮಾಡಿದ್ವಿ, ಅಡುಗೆ ಮನೆ ಕೈತೋಟ. ಹಾಗೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದು IFS ಅಂತ ಮಾಡಿದ್ದೀವಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಏನೇನು ಬೆಳೆಗಳಿಲ್ಲ ಅದನ್ನು ಜಾಸ್ತಿ ನಾವು ಇಲ್ಲಿ ಪ್ರಮೋಟ್ ಮಾಡ್ತಿದ್ದೀವಿ. ಲೈಕ್ ಇಲ್ಲಿ ಯಾವುದೇ ರೀತಿಯ ಪಲ್ಸಸ್ ಆಗಲಿ, ವೆಜಿಟೇಬಲ್ ಕ್ರಾಪ್ಸ್ ಆಗಲಿ ನಮ್ಗೆ ನೋಡೋಕ್ಕೆ ಸಿಗಲಿಲ್ಲ. ಸೊ ಅವನ್ನು ಪ್ರಮೋಟ್ ಮಾಡ್ತಿದ್ದೀವಿ. ಮೇಯ್ನಾಗಿ ಫ್ಲೋರಿಕಲ್ಚರ್ ಇರೋದ್ರಿಂದ ನಾವು ಮಿಲ್ಲೆಟ್ಸು, ಪಲ್ಸಸ್ಸು, ವೆಜಿಟೇಬಲ್ಸು, ಹಾಗೆ ಆಯಿಲ್ ಸೀಡ್ ಕ್ರಾಪ್ಸ್ನೆಲ್ಲ ಪ್ರಮೋಟ್ ಮಾಡ್ತಿದ್ದೀವಿ ಸರ್. ಇನ್ನು ಗ್ರಾಮದ ಯುವ ರೈತ ಲೋಕೇಶ್ ಜಿಕೆವಿಕೆ ವಿದ್ಯಾರ್ಥಿಗಳು ಗ್ರಾಮದಲ್ಲಿ 3 ತಿಂಗಳಿದ್ದು ಕೃಷಿ ಪಾಠ ಮಾಡ್ತಾರೆ ಅಂತ ಕೇಳಿ ಕೊಂಚ ಕಾಮಿಡಿ ಅನಿಸಿತ್ತು. ಆದರೆ ಅವರು ಅವಧಿ ಮುಗಿಸುವ ಒಳಗೆ ನಮ್ಮೂರಿನ ಒಂದೊಂದು ಮನೆಯ ಒಬ್ಬ ಮಗನಾಗಿ ಪರಿವರ್ತನೆಗೊಂಡಿದ್ದಾರೆ ಅನಿಸಿತ್ತು. ಅವರು ಹೇಳಿದ ಪಾಠದಿಂದ ಒಂದಿಷ್ಟು ರೈತರು ಸಹ ತಮ್ಮ ಕೃಷಿ ಪದ್ಧತಿ ಬದಲಾವಣೆ ಮಾಡಿಕೊಂಡ್ರೆ ಉಪಯುಕ್ತ ಅನ್ನೋ ಭಾವನೆ ಮೂಡಿದೆ. ಸೊ ಇದು ನಮಗೆಲ್ಲ ಒಂಥರ ಅವೇರ್ನೆಸ್ ಸಿಗ್ದಂಗೆ ಆಗಿದೆ. ಸೊ ಮತ್ತು ಇವರು ಬಂದಾಗ ನಾವು ಏನೋ ಬಂದಿದ್ದಾರೆ ಸ್ಟೂಡೆಂಟ್ಸು, ಕಾಟಾಚಾರಕ್ಕೆ ಬಂದಿದ್ದಾರೆ, ಹೋಗ್ತಾರೆ ಅಂತ ನಾವು ಒಂದು ಮನೆ ಭಾವ ಇಟ್ಕೊಂಡಿದ್ವಿ. ಈಗ ಅವ್ರು ಬಂದ ಭಾವನೆ ಯಾವ ಥರ ಇದೆ ಅಂದ್ಬಿಟ್ಟು ಈಗ ನಮ್ಮ 80 ದಿನದಲ್ಲಿ ನಮಗೆ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಅವರು ನಮ್ಮ ಜೊತೆಯಲ್ಲೇ ಇದ್ದು ಒಂದು ನಮ್ಮನೆ ಮಕ್ಕಳ ಥರ ನಮ್ಮನ್ನು ಬಿಹೇವಿಯರ್ ಮಾಡ್ಕೊಂಡು ಒಳ್ಳೆ ಒಟ್ಟುಗೂಡಿಸ್ಕೊಂಡು ಹೋಗಿದ್ದಾರೆ. ನಾವು ಅದೇ ಥರ ಅವ್ರಿಗೆ ಸಹಕಾರ ಮಾಡಿ ನಾವು ಅವ್ರಿಗೆ ಒಂಥರ ಹೆಲ್ಪ್ ಮಾಡಿದ್ವಿ. ಇನ್ನು ಈ ವಿದ್ಯಾರ್ಥಿಗಳ 3 ತಿಂಗಳ ಅವಧಿಯಲ್ಲಿ ಅಲ್ಪಾವಧಿಯಲ್ಲಿ ಕೃಷಿ, ಹೈನುಗಾರಿಕೆ ಹಾಗೂ ಸಿರಿಧಾನ್ಯಗಳ ಬೆಳವಣಿಗೆಗೆ ಒತ್ತು ನೀಡಿದರೆ ಮಾತ್ರ ನಮ್ಮ ಆರ್ಥಿಕ ಸಂಕಷ್ಟ ನಿವಾರಣೆ ಜೊತೆಗೆ ಕೋಟ್ಯಾಂತರ ಜನರಿಗೆ ಸುಲಭವಾಗಿ ಆಹಾರ ಧಾನ್ಯಗಳು ಬೆಳೆದು ಕೊಡುವುದು ಹೇಗೆ ಅನ್ನೋದನ್ನ ಕಲಿಯಬಹುದಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಕಂಡುಹಿಡಿದ ಅದೆಷ್ಟೋ ನೂತನ ತಳಿಗಳಿಂದ ಈಗ ಕೃಷಿಯಲ್ಲೂ ಸಾಕಷ್ಟು ಸುಧಾರಣೆಯಾಗಿದ್ದು, ಇದೇ ವಿದ್ಯಾರ್ಥಿಗಳೇ ಮುಂದೆ ಕೃಷಿ ವಿಜ್ಞಾನಿಗಳಾಗಿ ಹೊಸ ಕೃಷಿ ಮಾದರಿಗಳನ್ನು ತೋರಿಸಿಕೊಡುತ್ತಾರೆ.
ನಾಳೆ ಅಜ್ಜವಾರದಲ್ಲಿ ನಡೆಯೋ ಕೃಷಿ ಪ್ರಾತ್ಯಕ್ಷಿಕೆಯಲ್ಲಿ ಈ ವಿದ್ಯಾರ್ಥಿಗಳ ಶ್ರಮಶಕ್ತಿ ಜೊತೆಗೆ ತಾಂತ್ರಿಕತೆ ಬಳಸಿ ಬೆಳೆದ ಬೆಳೆಗಳ ಅನುಭವ ಪ್ರದರ್ಶನವಾಗುತ್ತದೆ. ದಯಮಾಡಿ ರೈತ ಬಾಂಧವರು ಹೆಚ್ಚಿಗೆ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲಿ ಎಂಬುದೇ ನಮ್ಮ ಕಳಕಳಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇಶಕ್ಕಾಗಿ ಸೈನಿಕರು, ಅನ್ನಕ್ಕಾಗಿ ರೈತರು ಎಷ್ಟು ಮುಖ್ಯವೋ ಹಾಗೆ ಕರುನಾಡಿಗಾಗಿ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಅಷ್ಟೇ ಮುಖ್ಯ. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ತಿಳಿಸಿದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಶಿವಗಂಗೆ ವೃತ್ತದ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಸೋಂಪುರದ ಕನ್ನಡದ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಕರ್ನಾಟಕ ರಾಜ್ಯ ವಲಸಿಗರಿಂದ ತುಂಬಿ ಹೋಗುತ್ತಿದ್ದು ನಗರಗಳಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಿದ್ದಾರೆ. ಕನ್ನಡಿಗರ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಅವನ್ನು ಹತ್ತಿಕ್ಕಲು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಟ್ಟಬದ್ಧವಾಗಿದ್ದು ಇದರಲ್ಲಿ ರಾಜಕೀಯ ಬೆರೆಸದೆ ಕನ್ನಡಿಗರ ಅಸ್ಮಿತೆ ಕಾಪಾಡಬೇಕೆಂದರು. ತಾಲೂಕು ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ, ಬೃಹತ್ ಕೈಗಾರಿಕಾ ವಲಯವಾಗಿ ಬೆಳೆಯುತ್ತಿರುವ ಸೋಂಪುರ ಭಾಗದಲ್ಲಿ ಕನ್ನಡಿಗರಿಗೆ ಕೆಲಸ ನೀಡದೆ ಅನ್ಯ ರಾಜ್ಯದವರನ್ನ ಕರೆತಂದು ಕಂಪನಿಗಳಲ್ಲಿ ಕೆಲಸ ನೀಡುತ್ತಿದ್ದು ಇದರಿಂದ ಕನ್ನಡಿಗರಿಗೆ ಅನ್ಯಾಯ ಆಗುತ್ತಿದೆ. ಇಂತಹ ಪ್ರಾದೇಶಿಕ ವಿಚಾರಗಳಲ್ಲಿ ನಮ್ಮ ಮುಖಂಡರು ರಾಜಕೀಯ ಬೆರೆಸದೆ ಜನರ ಧ್ವನಿಯಾಗಿದ್ದು ಸ್ಥಳೀಯರಿಗೆ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಎಲ್ಲ ಕಂಪನಿಗಳಿಗೆ ತಿಳಿಸುವ ಕೆಲಸ ಮಾಡಬೇಕಿದೆ ಎಂದರು. ಹೋರಾಟಗಾರರು, ಚಿಂತಕರು, ಇಲ್ಲ ನಮ್ಮ ಮಣ್ಣು, ನಮ್ಮ ಜಲ, ನಮ್ಮ ನೆಲವನ್ನ ನಾವು ಕಾಪಾಡಬೇಕು ಅಂತ ಹೇಳಿ ಅನೇಕ ವರ್ಷಗಳ ಹೋರಾಟವನ್ನ, ಚಳುವಳಿಯನ್ನ, ಸತ್ಯಾಗ್ರಹವನ್ನು ಮಾಡುವ ಮುಖೇನ ಹೋರಾಟವನ್ನು ಮಾಡಿದರು. ಈ ವೇಳೆಯಲ್ಲಿ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಗೌಡ, ಮುಖಂಡರಾದ ಜೇಡ್ರಳ್ಳಿ ಕೃಷ್ಣಮೂರ್ತಿ, ಹೋಬಳಿ ಅಧ್ಯಕ್ಷ ವಿನೋದ್ ಬಿಲ್ಲಿನಕೋಟೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕ. ಯುವ ನಾಯಕರು, ಸಮಾಜ ಸೇವಕರು ಹಾಗೂ GHN ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀ ವಿನಯ್ ಶ್ಯಾಮ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಎನ್ ವಿನಯ್ ಶ್ಯಾಮ್ ಅವರ ಅಭಿಮಾನಿಗಳ ಬಳಗ, ಚಿಕ್ಕಬಳ್ಳಾಪುರ. ವಿನಯ್ ಶ್ಯಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ 3/1/2024 ಮಧ್ಯಾಹ್ನ ಹುಟ್ಟುಹಬ್ಬ ಆಚರಣೆ ಹಾಗೂ ಔತಣಕೂಟ ಏರ್ಪಡಿಸಲಾಗಿದೆ. ಎರಡೂ ಕಾರ್ಯಕ್ರಮಗಳಿಗೆ ಅಭಿಮಾನಿಗಳಿಂದ ಆತ್ಮೀಯ ಆಹ್ವಾನ. ಬನ್ನಿ, ಯುವ ನಾಯಕರನ್ನ ಹರಿಸೋಣ, ಆಶೀರ್ವದಿಸೋಣ. ಹ್ಯಾಪಿ ಬರ್ತ್ಡೇ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ?
ಟೆನ್ಷನ್ ಬಿಡಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಜನವರಿ 1ರಂದು ಹೊಸ ವರ್ಷದ ದಿನವಾಗಿ ಸಾವಿರಾರು ಭಕ್ತರು ಪ್ರಸಿದ್ಧ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ಶ್ರೀ ಮಹಾಲಕ್ಷ್ಮಿಯ ದರ್ಶನ ಪಡೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸ ವರ್ಷಕ್ಕೆ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ರಾಜ್ಯದ ಮತ್ತು ಹೊರ ರಾಜ್ಯದ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸ ವರ್ಷಕ್ಕೆ ತುಮಕೂರು ಜಿಲ್ಲೆಯ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ರಾಜ್ಯದ ಮತ್ತು ಹೊರ ರಾಜ್ಯದ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದರು. ದೂರದ ಊರುಗಳಿಂದ ಸಾವಿರಾರು ಭಕ್ತಾದಿಗಳು ದೇವಾಲಯಕ್ಕೆ ಬಂದರೂ ಸಹ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲದಂತೆ ದರ್ಶನದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಗೆ ಇಲ್ಲಿಯೂ ಅಡ್ಡಿಯಾಗದಂತೆ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಿಸುವ ಕೆಲಸ ಶ್ರೀ ಮಹಾಲಕ್ಷ್ಮಿ ಸೇವಾ ಟ್ರಸ್ಟ್ ನಿರ್ವಹಣೆ ಮಾಡಲಾಯಿತು. ವಾಹನ ನಿಲುಗಡೆಗೆ ಹಾಗೂ ಸಾವಿರಾರು ಭಕ್ತರು ಬರುವ ನಿರೀಕ್ಷೆಯಿಂದ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಯಾರಿಗೂ ತೊಂದರೆಯಾಗದಂತೆ ವ್ಯವಸ್ಥಿತವಾಗಿ ಕರ್ತವ್ಯ ನಿರ್ವಹಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರು. ಪ್ರತಿ ವರ್ಷ ಹೊಸ ವರ್ಷಕ್ಕೆ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಬರುವ ಸಾವಿರಾರು ಭಕ್ತರಿಗೆ ತಿಂಡಿ, ಊಟದ ವ್ಯವಸ್ಥೆಯನ್ನು ಕೊರಟಗೆರೆ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷರಾದ ರವಿಕುಮಾರ್ ಮತ್ತು ಅವರ ಸ್ನೇಹಿತರು ಬರುವ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷದ ಪ್ರಯುಕ್ತ ಸುಮಾರು 50ರಿಂದ 60 ಸಾವಿರ ಜನ ಭಕ್ತಾದಿಗಳು ಬೆಳಗಿನಿಂದ ಈವರೆಗೂ ನಿರಂತರವಾಗಿ ಅಮ್ಮನವರ ದರ್ಶನ ಪಡೆದು ಊಟದ ವ್ಯವಸ್ಥೆ ಮುಗಿಸ್ಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಇನ್ನೂ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯೂ ಕೂಡ ಇದೆ. ಇದೆಲ್ಲ ಇದಕ್ಕೂ ನಮ್ಮ ಆರಕ್ಷಕ ವೃತ್ತ ನಿರೀಕ್ಷಕರು ಹಾಗೂ ಆರಕ್ಷಕ ನಿರೀಕ್ಷಕರು, ಕಂದಾಯ ಇಲಾಖೆ ಸಿಬ್ಬಂದಿಯವರು ಎಲ್ಲರೂ ನಮಗೆ ಸಹಕಾರ ನೀಡಿ ಯಾವುದೇ ಇದರಲ್ಲಿ ಲೋಪದೋಷ ಬರದೆ ಈ ಕಾರ್ಯಕ್ರಮನ ಇವತ್ತಿನ ಹೊಸ ವರ್ಷದ ಆಚರಣೆಯನ್ನು ಸುಸೂತ್ರವಾಗಿ ನಡೆಸ್ಕೊಡೋದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ. ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಬರುವ ವೃದ್ಧರಿಗೆ, ವಿಕಲಚೇತನರಿಗೆ, ಶಾಲಾ ಮಕ್ಕಳಿಗೆ ವಿಶೇಷ ನೇರ ದರ್ಶನಕ್ಕೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ನಿಂದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಕೃಷ್ಣ, ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಕಾರ್ಯನಿರ್ವಹಣಾಧಿಕಾರಿ ಕೇಶವ ಮೂರ್ತಿ, ಶ್ರೀಪ್ರಸಾದ್ ಸೇರಿದಂತೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ನ ಸದಸ್ಯರು, ಪದಾಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾವು ಸಂಯುಕ್ತ ಅಂತ ಇಲ್ಲಿ ಕೊಡಚಿಕ್ನಳ್ಳಿಯಿಂದ ಬೆಂಗಳೂರಿಂದ ಬಂದಿದ್ದೀವಿ. ನಾವು ಇಲ್ಲಿ ನಮ್ಗೆ ಕಷ್ಟ ಇತ್ತು, ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಅಮ್ಮನ ನೋಡಿದ್ವಿ, ತುಂಬ ಖುಷಿಯಾಗೋಯ್ತು. ತುಂಬ ಹೊಸ ವರ್ಷ ಅಂತ ಬಂದ್ವಿ, ನೋಡಿದ್ರೆ ತುಂಬ ರಶ್ ಇದೆ. ಸರಿ ಅಮ್ಮನ ನೋಡೋಕೆ ಬಂದಿದ್ದೀವಿ ಅಂತಲೂ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಮ್ಮನ ನೋಡ್ಕೊಂಡು ಬಂದ್ಬಿಟ್ಟು ಈ ಕಡೆ ಇಲ್ಲಿ ಅಮ್ಮನ ಈ ತಾಯಿ ನೋಡೋಣ ಅಂತ ಬಂದಿದ್ದೀವಿ. ಕಮಲಮ್ಮ ಅಂತ ಅವ್ರ ಬಗ್ಗೆ ವಿಶೇಷತೆ ಎಲ್ಲ ನಾವು ಯೂಟ್ಯೂಬಲ್ಲಿ ಅದೆಲ್ಲ ನೋಡಿದ್ದೀವಿ. ನಮ್ಮ ಅಪ್ಪ ಅಮ್ಮ ನಾವು ಹುಟ್ಟೋದಕ್ಕೆ ಮುಂಚೆನೇ ಅವ್ರನ್ನ ನೋಡಿದ್ದಾರೆ. ಅಂದರೆ 3-4 ಸತಿ ನೋಡಿದ್ದಾರೆ. ನಮ್ಗೆ ಭಾಗ್ಯ ಸಿಕ್ಕಿಲ್ಲ, ಆದರೂ ಪರವಾಗಿಲ್ಲ. ಅವರಿರೋ ಜಾಗನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಮನೆ ಅಮ್ಮನ ತಾಯಿ ನೋಡಿ ನಮ್ಗೆ ಸ್ವಲ್ಪ ಖುಷಿಯಾಗಿದೆ, ತೃಪ್ತಿಯಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಬಾಗೇಪಲ್ಲಿ ಪಟ್ಟಣದ 3ನೇ ವಾರ್ಡಿನ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದ ಸಿಂಗನಾಯಕನ ದಿನ್ನೆ ಸರ್ವೆ ನಂಬರ್ 20ರಲ್ಲಿ 22 ಗುಂಟೆಗಳ ಜಾಗವನ್ನು ತಹಸೀಲ್ದಾರ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಧೋಬಿಘಾಟ್ ಜಾಗವನ್ನ ಗುರುತಿಸಿ ಅಳತೆ ಮಾಡಿ ಗಡಿ ಗುರುತಿಸಿಕೊಟ್ಟಿದ್ದಾರೆ. ಮಡಿವಾಳ ಸಮುದಾಯ ಧೋಬಿ
ಧೋಬಿ ಘಾಟ್ ನಿರ್ಮಿಸಲು 2020ರಲ್ಲಿ ಜಿಲ್ಲಾಡಳಿತ ಬಾಗೇಪಲ್ಲಿ ಪಟ್ಟಣದ 3ನೇ ವಾರ್ಡಿನ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದ ಸಿಂಗನಾಯಕ ದಿನ್ನೆ ಸರ್ವೆ ನಂಬರ್ 20ರಲ್ಲಿ 22 ಗುಂಟೆ ಜಮೀನು ಮಂಜೂರನ್ನು ಮಾಡಲಾಗಿತ್ತು. ನಂತರ ದಿನಗಳಲ್ಲಿ ಆ ಜಾಗಕ್ಕೆ ಕಾಂಪೌಂಡ್ ನಿರ್ಮಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕೆಲ ಖಾಸಗಿ ವ್ಯಕ್ತಿಗಳು ಕಾಂಪೌಂಡ್ ಗೋಡೆಯನ್ನು ಕೆಡವಿದ್ದ ಪರಿಣಾಮ ಧೋಬಿ ಘಾಟ್ಗೆ ಮೀಸಲಿಟ್ಟ ಜಾಗವು ಒತ್ತುವರಿಯಾಗುವ ಆತಂಕದಲ್ಲಿ ಮಡಿವಾಳ ಸಮಾಜದ ಮುಖಂಡರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮೀಸಲಿಟ್ಟ ಜಾಗವನ್ನು ಅಳತೆ ಮಾಡಿ ಯಥಾವತ್ತಾಗಿ ಧೋಬಿ ಘಾಟ್ಗೆ ಮಂಜೂರಾದ ಸ್ಥಳಕ್ಕೆ ಮರು ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಡಿವಾಳ ಸಮುದಾಯದ ಅಧ್ಯಕ್ಷ ಸುರೇಶ್ ಮಾತನಾಡಿ, ಕೆಲವು ದಿನಗಳ ಹಿಂದೆ ಕೆಲ ಅನಧಿಕೃತ ವ್ಯಕ್ತಿಗಳಿಂದ ಧೋಬಿ ಘಾಟ್ಗೆ ಮೀಸಲಿಟ್ಟ ಜಾಗದ ಸುತ್ತಲೂ ನಿರ್ಮಿಸಲಾಗಿದ್ದ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ರು. ಇದನ್ನು ಪ್ರಶ್ನಿಸಿದ್ದಕ್ಕೆ ನಮ್ಮನ್ನು ಹೆದರಿಸಿದ್ರು. ಇದರಿಂದಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿ ಜಾಗದ ಅಳತೆ ಮಾಡಿಕೊಟ್ಟಿದ್ದಾರೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಡಿವಾಳ ಸಮುದಾಯದ ಮುಖಂಡ HV ನಾಗರಾಜ್, ಕ್ರಿಕೆಟ್ ಮೂರ್ತಿ, ಗುಟ್ಟಪಳ್ಳಿಯ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ನೂತನ ವರ್ಷವು ಎಲ್ಲರ ಬದುಕಿನಲ್ಲಿ ಹರುಷವನ್ನು ತರಲಿ, ಆರೋಗ್ಯವನ್ನು ವೃದ್ಧಿಸಲಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ವಿಜಯಪುರ ಮಾರ್ಗದ ಭಟ್ರೇನಹಳ್ಳಿ ಬಳಿ ಇರುವ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವಿಶೇಷ ಪೂಜೆ ಹಾಗೂ ಶಂಕರನಾರಾಯಣ ಹೋಮ ನಡೆಯಿತು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ ಹೋಮದಲ್ಲಿ ಭಾಗವಹಿಸಿ ಮಾತನಾಡಿ, ಈ ಜಗತ್ತಿನಲ್ಲಿ ಜಾತಿ ಧರ್ಮವನ್ನು ಮೀರಿ ಬಡವ ಬಲ್ಲಿದನೆಂಬ ತಾರತಮ್ಯವಿಲ್ಲದೆ ಪೂಜಿಸುವ ಭಗವಂತನಾದ ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಸಚಿವರು ಭಗವಂತನಲ್ಲಿ ಪ್ರಾರ್ಥಿಸಿದರು. ಶಂಕರನಾರಾಯಣ ಹೋಮದ ಅಂಗವಾಗಿ ಶ್ರೀ ಸಾಯಿಬಾಬಾಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಜ್ಞಾನಮಂದಿರದಲ್ಲಿ ಸಚಿವರಿಗೆ ಗೌರವಿಸಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಜ್ಞಾನಮಂದಿರದ ಮುಖ್ಯಸ್ಥ ನಾರಾಯಣಸ್ವಾಮಿ, ಭಕ್ತರಾದ ಕಂಪನಿ ದೇವರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಅಂತರ್ಜಲ ಅಭಿವೃದ್ಧಿ, ಮಳೆ ನೀರು ಕೊಯ್ಲು ಮತ್ತಿತರ ಜಲ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದೊಂದೇ ಉತ್ತಮ ಮಾರ್ಗೋಪಾಯವಾಗಿದೆ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಅಟಲ್ ಭೂಜಲ ಯೋಜನೆ ಅಡಿಯಲ್ಲಿ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಗ್ರಾಮದಲ್ಲಿ ಮಕ್ಕಳಿಂದ ಅಂತರ್ಜಲ ವೃದ್ಧಿಸುವ ಕುರಿತಾಗಿ ಜನಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರೂ ಇದರ ಬಗ್ಗೆ ಅರಿತು ಅಂತರ್ಜಲವನ್ನ ವೃದ್ಧಿ ಮಾಡಲು ಮುಂದೆ ಬರಬೇಕೆಂದು ನಂದಿ ಸರ್ಕಾರಿ ಮಾದರಿ ಮಾಧ್ಯಮಿಕ ಶಾಲೆ ಮುಖ್ಯೋಪಾಧ್ಯಾಯಿನಿ ರಾಧಾ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ನಂದಿಗ್ರಾಮ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯಿನಿ ರಾಧಾ, ಸದಾ ಬರಗಾಲ ಎದುರಿಸುತ್ತಿರುವ ಬಯಲು ಸೀಮೆಯ ನಾಡಿನ 6 ತಾಲೂಕುಗಳಲ್ಲಿ ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿಯುತ್ತಿದ್ದು, ಈ ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಟಲ್ ಭೂಜಲ ಯೋಜನೆ ಜಾರಿಗೊಳಿಸಿರುವುದು ಒಂದು ಕಡೆಯಾದರೆ, ಇದರ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿನ ವಿವಿಧ ಶಾಲಾ ಮಕ್ಕಳಿಂದ ಜನಜಾಗೃತಿ ಮೂಲಕ ನೀರು ಸದ್ಬಳಕೆ ಹಾಗೂ ಮಿತವಾಗಿ ಬಳಸುವ ಕುರಿತಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ನಮಸ್ಕಾರ. ನಮ್ಮ ಶಾಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿ. ಈ ಶಾಲೆಯಲ್ಲಿ ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ರಾಧಾ ಅಂತ. ಈ ದಿನ ನಮ್ಮ ಶಾಲೆಯಲ್ಲಿ ಅಟಲ್ ಭೂಜಲ ಯೋಜನೆ ಸಮುದಾಯ ಸಹಭಾಗಿತ್ವದಲ್ಲಿ ಸುಸ್ಥಿರ ಅಂತರ್ಜಲ ನಿರ್ವಹಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಡಿ ಅವ್ರು ಬಂದ್ಬಿಟ್ಟು ನಮ್ಮ ಶಾಲಾ ಮಕ್ಕಳಿಗೆ ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಹಾಗೂ ಅಂತರ್ಜಲದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಇದರಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಹಾಗಾಗಿ ನಾವು ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೀವಿ. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿದ ವಿದ್ಯಾರ್ಥಿಗಳು ಸಾರ್ವಜನಿಕರಲ್ಲಿ ಅಂತರ್ಜಲ ವೃದ್ಧಿ, ನೀರು ಮಿತವಾಗಿ ಬಳಸುವ, ಕಾಡು ಬೆಳೆಸಿ ನಾಡು ಉಳಿಸಿ, ನೀರು ಉಳಿಸಿ ಜೀವ ಉಳಿಸಿ ಎಂಬಿತ್ಯಾದಿ ಫ್ಲಿಕಾಟ್ ಹಿಡಿದು ಜಾಗೃತಿ ಮೂಡಿಸಿದ್ರು.
ಈ ವೇಳೆ ನಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಹ ಶಿಕ್ಷಕ ವೀರಭದ್ರ ಶಾಸ್ತ್ರಿ, ಚಂದ್ರಕಲಾ ನಾರಾಯಣಸ್ವಾಮಿ, ಮಮತಾ ಅರವಿಂದ, ಸುಮಾ ಸುಬ್ರಹ್ಮಣಿ, ನಿರ್ಮಲಾ ಸೇರಿದಂತೆ ಶಾಲೆಯ ಬೋಧಕೇತರ ಸಿಬ್ಬಂದಿ ಭಾಗವಹಿಸಿದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಗರಸಭೆಯಲ್ಲಿ ಈ ಖಾತೆಗೆ ಬದಲಾವಣೆ ಮಾಡಿಸಿಕೊಳ್ಳಲು ಸಾರ್ವಜನಿಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಖಾತೆ ಅರ್ಜಿಗಳನ್ನು ಸ್ವೀಕರಿಸಿ ನೇರವಾಗಿ ಖಾತೆದಾರರ ಮನೆ ಬಾಗಿಲಿಗೆ ತೆರಳಿ ವಿತರಿಸಲಾಗುವುದೆಂದು ನಗರಸಭಾ ಪೌರಾಯುಕ್ತೆ ಡಿಎಂ ಗೀತಾ ತಿಳಿಸಿದರು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದ ಖಾತೆದಾರರ ಮನೆ ಬಳಿಗೆ ತೆರಳಿದ ಗೌರಿಬಿದನೂರು ಪೌರಾಯುಕ್ತ ಅಧಿಕಾರಿಗಳ ತಂಡ ಖಾತೆ ಬದಲಾವಣೆ ಪ್ರತಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ಹೊಸ ವರ್ಷದ ಪ್ರಯುಕ್ತ ಸುಮಾರು 64 ಖಾತೆಗಳ ಪ್ರತಿಗಳನ್ನು ನೇರವಾಗಿ ಫಲಾನುಭವಿಗಳ ಮನೆಗಳ ಬಳಿ ತೆರಳಿ ವಿತರಿಸಲಾಗಿದೆ. ನಗರಸಭೆಯಲ್ಲಿ ಯಾವುದೇ ಕಾರಣಕ್ಕೂ ನೇರವಾಗಿ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. ಸಾರ್ವಜನಿಕರು ಆನ್ಲೈನ್ ಮೂಲಕ ಖಾತೆ ಬದಲಾವಣೆಗೆ ಅರ್ಜಿಗಳನ್ನು ಸಲ್ಲಿಸಬೇಕು. ಆನಂತರ ಅರ್ಜಿದಾರರು ನೇರವಾಗಿ ಕಚೇರಿಗೆ ಬಂದು ಖಾತೆ ಆಗಿರುವ ಪ್ರತಿಯನ್ನು ಪಡೆಯಬಹುದು. ಈ ವಿಚಾರವಾಗಿ ಯಾವುದೇ ದಲ್ಲಾಳಿಗಳನ್ನು ಸಂಪರ್ಕಿಸುವಂತಿಲ್ಲ. ಖಾತೆದಾರರಿಗೆ ನೇರವಾಗಿ ತಲುಪಿಸಲು ಹಾಗೂ ದಲ್ಲಾಳಿಗಳ ಕಾಟವನ್ನು ತಪ್ಪಿಸಲು ಹೊಸ ವರ್ಷದಿಂದ ಈ ರೀತಿ ಯೋಜನೆಯನ್ನ ರೂಪಿಸಲಾಗಿದೆ ಎಂದರು. ಇವತ್ತೊಂದಿನ ಮನೆ ಬಾಗಿಲಿಗೆ ಒಂದು ಖಾತೆಯನ್ನು ಫಾರ್ಮ್ 3 ಇಶ್ಯೂ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ನಗರಸಭೆ ಗೌರಿಬಿದನೂರಲ್ಲಿ ಮಧ್ಯಸ್ಥಗಾರರ ಹಾವಳಿಯನ್ನು ತಪ್ಪಿಸೋದಕ್ಕೋಸ್ಕರ ನಾವೇ ಖುದ್ದಾಗಿ ನಮ್ಮ ಸ್ಟಾಫ್ ಸಮೇತವಾಗಿ ಅವರ ಏನಿದ್ದಾರೆ ಖಾತೆಗೆ ಅಪ್ಲೈ ಮಾಡಿರೋಂಥವ್ರು ಅವರ ಒಂದು ಫಾರ್ಮ್ 3 ನಾವು ಅವ್ರ ಮನೆ ಬಾಗಿಲಿಗೆ ಬಂದು ಇವತ್ತು ಗುಂಡಾಪುರದಲ್ಲಿ ಕೌನ್ಸಿಲರ್ ಜೊತೆಗೂಡಿ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಗೌರಿಬಿದನೂರಿನ ಸಮಸ್ತ ನಾಗರಿಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಪ್ರತಿಯೊಬ್ಬರು ಸಹ ಆನ್ಲೈನಲ್ಲಿ ತಾವೇನು ಅಪ್ಲೈ ಮಾಡ್ತೀವಿ ಫಾರ್ಮ್ 3 ತಾವೇ ಅಪ್ಲೈ ಮಾಡಿ ತಾವೇ ಖುದ್ದಾಗಿ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕಡಾಖಂಡಿತವಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಮೂಲಕ ಮಧ್ಯಸ್ಥಗಾರರ ಹಾವಳಿಯನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಅದರ ಪ್ರತಿಫಲ ಕೊಡಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಆರ್ಒ ನಾರಾಯಣ್, ಹೇಮಚಂದ್ರ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಬಾಗೇಪಲ್ಲಿ ತಾಲೂಕು ಆಡಳಿತ ಕಚೇರಿ ಎದುರು ಜನವರಿ 4ರಿಂದ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ರೈತರ ಸಮಸ್ಯೆ ಹಲವಾರು ವಿಚಾರಗಳು ಇತ್ಯರ್ಥವಾಗದ ಕಾರಣ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹೊಸ ವರ್ಷದ ಪ್ರಯುಕ್ತ ಕನ್ನಡ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ ಬಳಿ ಇರುವ ಬಾಲಕಿಯರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್, ಬ್ಯಾಗ್, ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 2024ರ ನೂತನ ವರ್ಷದ ಪ್ರಯುಕ್ತ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ವಿ ರವಿಕುಮಾರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ನಗರ ಠಾಣೆ ಆರಕ್ಷಕ ಉಪನಿರೀಕ್ಷಕ ನಂಜುಂಡಪ್ಪ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವುದರೊಂದಿಗೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಚಾರಿ ಆರಕ್ಷಕ ಉಪನಿರೀಕ್ಷಕಿ ಮಂಜುಳಾದೇವಿ, ವಚನ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಟಿ ನಾರಾಯಣಸ್ವಾಮಿ, ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಮುಖಂಡ ಮಾಡ್ರನ್ ಶಿವು ಅಲಿಯಾಸ್ ಶಿವಕುಮಾರ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಷ್ಟ್ರಾಧ್ಯಕ್ಷ ಸ್ವಾಮಿನಾಥ್ ಜೈಸ್ವಾಲ್ ಆದೇಶ ಹೊರಡಿಸಿದ್ದಾರೆ. ಶಿವಕುಮಾರ್ ಅವರು ಹಿಂದೆ ನಗರದ 6ನೇ ವಾರ್ಡ್ಗೆ ನಗರಸಭಾ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡಿದ್ದರು. ಜೆಡಿಎಸ್ ಪಕ್ಷದಲ್ಲಿದ್ದ ಮಾಡ್ರನ್ ಶಿವು ನಂತರ ಮಾಜಿ ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರಿದ್ದರು. ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು. 1991ರಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಸಹಕರಿಸಿದ್ರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 4 ಜನ MLAಗಳ ಗೆಲುವಿಗೆ ಕೆಲಸ ಮಾಡಿದ್ದ ಮಾಡ್ರನ್ ಶಿವು ಎಂದು ಹೆಸರುವಾಸಿಯಾಗಿರುವ ಇವರನ್ನ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕ ಆಗಿರುವ ಇಂಟೆಕ್ ಫೆಡರೇಷನ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಸರ್ಕಾರಿ ಶಾಲೆಗೆ ಮಳ್ಳೂರಿನ ಪೂವಾಡ ಫೌಂಡೇಶನ್ನಿಂದ ಕೊಡುಗೆಯಾಗಿ ಕಂಪ್ಯೂಟರ್, ಪ್ರಾಜೆಕ್ಟ್ ಮಾನಿಟರ್, ಇನ್ನಿತರೆ ಡಿಜಿಟಲ್ ಪರಿಕರಗಳನ್ನು ನೀಡಲಾಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಈ ಡಿಜಿಟಲ್ ಪರಿಕರಗಳು ನೆರವಾಗಲಿ ಎಂದು ಆಶಿಸಿದ ಪೂವಾಡ ಫೌಂಡೇಶನ್ನ ಮುಖ್ಯಸ್ಥರು ಇನ್ನು ಅಗತ್ಯ ಎನಿಸಿದ್ದಲ್ಲಿ ಇನ್ನಷ್ಟು ನೆರವು ನೀಡುವುದಾಗಿ ಪೂವಾಡ ಫೌಂಡೇಶನ್ ಮುಖ್ಯಸ್ಥ ಭರವಸೆ ನೀಡಿದ್ದಾರೆ. ಜೆಡಿಎಸ್ನ ಯುವ ಮುಖಂಡ BN ಸಚಿನ್, ಮೇಲೂರು ಗ್ರಾಮ ಪಂಚಾಯಿತಿ ಸದಸ್ಯ RA ಮೇಶ್, ಪೂವಾಡ ಫೌಂಡೇಶನ್ MG ಕಲಾವತಿ, ಡಾಕ್ಟರ್ ಪ್ರಿಯಾಂಕಾ, ಮನೋಜ್ ಸೇರಿದಂತೆ ಶಾಲಾ ಶಿಕ್ಷಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರದಿಂದ ಸಾಧ್ಯವಾಗದ ಉಚಿತ ಹೃದಯ ಚಿಕಿತ್ಸಾ ಘಟಕ ಮುದ್ದೇನಹಳ್ಳಿಯಲ್ಲಿ ಸತ್ಯಸಾಯಿ ಸಂಸ್ಥೆಯಲ್ಲಿ ಕಡಿಮೆ ಅವಧಿಯಲ್ಲಿ ಮಾಡಿರುವುದು ಒಂದು ಪವಾಡ. ಪ್ರವಾಸೋದ್ಯಮ ಸಚಿವ HK ಪಾಟೀಲ್. ಅನ್ನದಾತರಿಗೆ ಕೃಷಿ ಪಾಠ ಹೇಳಿಕೊಟ್ಟ JKVK ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಅಗ್ರಿ BSc ವಿದ್ಯಾರ್ಥಿಗಳು. ದೇಶಕ್ಕೆ ಸೈನಿಕರು, ರೈತರು ಎಷ್ಟು ಮುಖ್ಯವೋ ಕರುನಾಡಿಗೆ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಅಷ್ಟೇ ಮುಖ್ಯ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ. ಹೊಸ ವರ್ಷದ ಪ್ರಯುಕ್ತ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಪೊಲೀಸರ ಬಿಗಿ ಭದ್ರತೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ TV.